ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ಲಿ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗಿದೆ. ಅದು NSP ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲಿನ OTRನ ಕ್ರಿಯೇಟ್ ಮಾಡೋದು ಹೇಗೆ ಅಂತ. OTR ಅಂತಂದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ. ಒಂದು ಬಾರಿ ಇದನ್ನು ಮಾಡಲೇಬೇಕಾಗಿದೆ. ಈಗ SSP ಸ್ಕಾಲರ್ಶಿಪ್ ಪಡೆಯಲು ಕೂಡ ಇದು ಕಂಪಲ್ಸರಿ ಆಗಿದೆ. ಐ ರಿಪೀಟ್, ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ, SSP ಸ್ಕಾಲರ್ಶಿಪ್ ಪಡೆಯೋದಕ್ಕೆ ಕೂಡ ಇದು ಕಂಪಲ್ಸರಿ ಆಗಿದೆ. ರೀಸೆಂಟಾಗಿ DC ಮೀಟಿಂಗ್ ಆದಾಗ ಇದನ್ನು ಹೇಳಿದ್ದಾರೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಕಡ್ಡಾಯವಾಗಿ ಈ ಒನ್ ಟೈಮ್ ರಿಜಿಸ್ಟ್ರೇಷನನ್ನು ಮಾಡಲೇಬೇಕಾಗತ್ತೆ. ಹಾಗಾದರೆ ಈ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡೋದನ್ನು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ. ಮೊದಲನೇದಾಗಿ ನೀವು ಪ್ಲೇಸ್ಟೋರಿಗೆ ಹೋಗಬೇಕು, ಗೂಗಲ್ ಪ್ಲೇಸ್ಟೋರ್ಗೆ. ಪ್ಲೇಸ್ಟೋರಿಗೆ ಹೋದ ನಂತರ ಅಲ್ಲಿ NSP OTR ರಿಜಿಸ್ಟ್ರೇಷನ್ ಆ್ಯಪ್ ಅಂತ ಒಂದಿರುತ್ತೆ. NSP OTR ತೋರಿಸ್ತಾ ಇದೆ ಅಲ್ವಾ, ಇದನ್ನು ಇನ್ಸ್ಟಾಲ್ ಮಾಡಬೇಕು. ಇನ್ಸ್ಟಾಲ್ ಮಾಡಿ ಆದ ನಂತರ ಫಸ್ಟ್ ಬಾರಿಗೆ ರಿಜಿಸ್ಟ್ರೇಷನ್ ಏನಾದರೂ ನೀವು ಈಗಾಗಲೇ ಯಾರೂ ಮಾಡಿರಲ್ಲ, ಆಲ್ಮೋಸ್ಟ್ ಎಲ್ಲರೂ ಕೂಡ ಇನ್ನೂ ಮಾಡಿರಲ್ಲ. ಯಾರು NSP ಸ್ಕಾಲರ್ಶಿಪ್ ಹಾಕಿರ್ತೀರ ಅವರಷ್ಟೇ ಮಾಡಿರ್ತೀರ. ಹಾಗಾಗಿ ಲಾಗಿನ್ ಇತ್ತು ಅಂತಂದರೆ ನೀವು ಲಾಗಿನ್ ಆಗಬೇಕು. ಇಲ್ಲ ಅಂತಂತಂದರೆ ಎರಡನೇ ಆಪ್ಷನ್ ಇದೆ ಅಲ್ವಾ, ರಿಜಿಸ್ಟರ್ ಅನ್ನುವಂಥ ಆಪ್ಷನನ್ನು ತಗೊಳ್ಬೇಕು. ಅಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ ಬರುತ್ತೆ, ಯು ಕ್ಯಾನ್ ರೀಡ್ ಇಟ್. ಅದರ್ವೈಸ್ ನೀವೇನು ಮಾಡಬೇಕು ಅಂತಂದರೆ ಕೆಳಗಡೆ ಇರುವಂತಹ ಚೆಕ್ ಬಾಕ್ಸನ್ನು ಟಿಕ್ ಮಾಡಿ ಮುಂದೆ ಹೋಗಬೇಕು. ನೆಕ್ಸ್ಟು ಮೊಬೈಲ್ ನಂಬರ್ ರಿಜಿಸ್ಟ್ರೇಷನ್ನಿಗೆ ಕೇಳುತ್ತೆ. ಯು ಹ್ಯಾವ್ ಟು ಎಂಟರ್ ಯುವರ್ ಮೊಬೈಲ್ ನಂಬರ್. ಇಲ್ಲಿ OTP ಹೋಗಿದೆ. ಈಗ OTP ಹೋದ ನಂತರ OTPಯನ್ನು ಎಂಟರ್ ಮಾಡಬೇಕು. OTP ಎಂಟರ್ ಮಾಡಿದ ನಂತರ ಕೆಳಗಡೆ ನಿಮ್ಮ ಕ್ಯಾಪ್ಚಾ ತೋರಿಸ್ತಾ ಇರುತ್ತೆ, ಅದನ್ನು ಎಂಟ್ರಿ ಮಾಡಬೇಕು. ಕ್ಯಾಪ್ಚಾ ಆದ ನಂತರ ನೆಕ್ಸ್ಟು ಆಧಾರ್ ಕಾರ್ಡ್ ಕೇಳುತ್ತೆ. ಆಧಾರ್ ಕಾರ್ಡನ್ನು ಹಾಕಬೇಕು. ನೀವು ಆಧಾರ್ ಕಾರ್ಡ್ ನಂಬರ್ ಇದೆ ಅಲ್ವಾ, ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು. ಆಧಾರ್ ಕಾರ್ಡ್ ಹಾಕಿದ ನಂತರ ನಿಮ್ಮ ಫೇಸ್ ತೋರಿಸುತ್ತೆ. ಫೇಸ್ ಒಳಗಡೆ ಫೇಸ್ ಕ್ಯಾಪ್ಚರ್ ಆಗುತ್ತೆ. ಫೇಸ್ ಕ್ಯಾಪ್ಚರ್ ಆಗಿ ಕೆಳಗಡೆ ಡೀಟೇಲ್ಸ್ಗಳು ಬರುತ್ತೆ. ಈ ಡೀಟೇಲ್ಸ್ ಎಲ್ಲದನ್ನು ಕೂಡ ಎಂಟ್ರಿ ಮಾಡ್ತಾ ಹೋಗಬೇಕು. ಎಂಟ್ರಿ ಮಾಡಿದ ನಂತರ ಈ ಮದರ್ಸ್ ಡೀಟೇಲ್, ಫಾದರ್ಸ್ ಡೀಟೇಲ್, ಇಮೇಲ್ ID ಹಾಕುವಂತಹ ಅವಶ್ಯಕತೆ ಇಲ್ಲ. ಇದಾದ ನಂತರ ನೀವು ನೆಕ್ಸ್ಟ್ ಕೊಟ್ಟಾಗ ಆಟೋಮೆಟಿಕ್ಲಿ ನಿಮ್ಮ OTR ಜನರೇಟ್ ಆಗುತ್ತೆ. ಈ ರೀತಿಯಾಗಿ OTRನ ಸಕ್ಸಸ್ಫುಲಿ ರಿಜಿಸ್ಟರ್ ಮಾಡಿದ ನಂತರ ನೆಕ್ಸ್ಟ್ ನೀವು ಈ OTRನ್ನು ನಿಮ್ಮ SSP ಪೋರ್ಟಲ್ ಒಳಗಡೆ ಯಾವ ರೀತಿ ಅಪ್ಲೋಡ್ ಮಾಡುವುದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ. ಥ್ಯಾಂಕ್ ಯು.